ವಿದ್ಯಾರ್ಥಿಗಳೇ, ಕಳೆದಂತ ಅವಧಿಯೊಳಗಡೆ ನಾವು ಗಣಿತದ ಮೂಲ ಪ್ರಕ್ರಿಯೆಗಳಾದಂತಹ ಸಂಕಲನ, ವ್ಯವಕಲನ, ಗುಣಾಕಾರ ಮತ್ತು ಭಾಗಾಕಾರ ಅಂತಕ್ಕಂಥ 4 ಪ್ರಕ್ರಿಯೆಗಳನ್ನ ನೋಡ್ತೀವಿ. ಈಗಾಗಲೇ ನೀವು ಕಳೆದಂತ ಅವಧಿಯೊಳಗಡೆ ಸಂಕಲನ, ವ್ಯವಕಲನ, ಗುಣಾಕಾರದ ಬಗ್ಗೆ ಏನು ಮಾಡ್ರಿ ತಿಳಿದುಕೊಂಡ್ರಿ. ಹಾಗಾದ್ರೆ ಮುಂದೆ ಬರ್ತಕ್ಕಂಥ ಅಧ್ಯಾಯ ಎಷ್ಟು? 6. ಅಧ್ಯಾಯ 6 ಭಾಗಾಕಾರ. ನಾವು ಭಾಗಾಕಾರ ಅಂತೇಳಿ ಯಾವಾಗ ಕರಿತೀವಿ. ಹಾಗಾದ್ರೆ ಭಾಗಾಕಾರ ಅಂದರೇನು ಅಂತ ಹೇಳಿ ನಮಗೆ ಪ್ರಶ್ನೆ ಬಂದಾಗ ಅಲ್ಲಿ ನಾವೇನ್ ಮಾಡ್ತೀವಿ? ವಸ್ತುಗಳನ್ನ ಸಮಭಾಗಗಳನ್ನಾಗಿ ವಿಂಗಡಿಸುವ ಅಥವಾ ಹಂಚುವ ವಿಧಾನವನ್ನು ಏನಂತ ಕರಿತೀವಿ? ನಾವು ಭಾಗಾಕಾರ ಅಂತ ಹೇಳಿ ಕರಿತೀವಿ. ವಸ್ತುಗಳನ್ನ ಸಮಭಾಗಗಳನ್ನಾಗಿ ಇಲ್ಲಿ ಭಾಗಾಕಾರ ಅಂತ ನಾವು ಯಾವುದಕ್ಕೆ ಕರಿತೀವಿ? ವಸ್ತುಗಳನ್ನ ಸಮಭಾಗಗಳನ್ನಾಗಿ ವಿಂಗಡಿಸುವ ಅಥವಾ ಹಂಚುವ ವಿಧಾನವನ್ನು ಏನಂತ ಕರಿತೀವಿ? ನಾವು ಭಾಗಾಕಾರ ಅಂತ ಹೇಳಿ ಕರಿತೀವಿ. ಭಾಗಾಕಾರ ಎಂದರೇನು ಅಂತ ಪ್ರಶ್ನೆ ಬಂದಾಗ ನಾವು ಏನ್ ಹೇಳ್ತೀವಿ? ವಸ್ತುಗಳನ್ನ ಸಮಭಾಗಗಳನ್ನಾಗಿ ವಿಂಗಡಿಸುವ ಅಥವಾ ಹಂಚುವ ವಿಧಾನವನ್ನ ನಾವೇನಂತ ಕರಿತೀವಿ? ಭಾಗಾಕಾರ ಅಂತ ಹೇಳಿ ಕರಿತೀವಿ. ಅಲ್ಲಿ ವಸ್ತುಗಳನ್ನ ಸಮಭಾಗಗಳನ್ನಾಗಿ ಅಂದ್ರೆ ಅಲ್ಲಿ ಹೆಚ್ಚು ಇರಬಾರ್ದು, ಕಡಿಮೆ ಇರಬಾರ್ದು. ಅಲ್ಲಿ ಏನೈತಿ? ಸಮಾನವಾಗಿ ಭಾಗಗಳನ್ನ ಮಾಡಿ ಹಂಚುವುದು ಅಥವಾ ವಿಂಗಡಿಸುವುದು ಅಂತ ಹೇಳಿ ನಾವು ಕರಿತೀವಿ. ಅದಕ್ಕೆ ನಾವೇನು ಕರಿತೀವಿ? ವಸ್ತುಗಳನ್ನ ಸಮಭಾಗಗಳನ್ನಾಗಿ ವಿಂಗಡಿಸುವ ಅಥವಾ ಹಂಚುವ ವಿಧಾನವನ್ನ ಭಾಗಾಕಾರ ಅಂತ ಹೇಳಿ ಕರಿತೀವಿ. ಈಗ ಒಂದು ಉದಾಹರಣೆಯನ್ನ ನೋಡೋಣ. ಕರಣ್ನ ಬಳಿ ಇರ್ತಕ್ಕಂತಹ 12 ಚೆಂಡುಗಳನ್ನ ಅಲ್ಲಿ ಏನ್ ಮಾಡಬೇಕು? ನಾವು ಸಮಭಾಗಗಳನ್ನಾಗಿ ಹಂಚಬೇಕು. ಅಂದ್ರೆ ಕರಣ್ ಬಳಿ ಇರ್ತಕ್ಕಂಥ ಕರಣ್ ಬಳಿ ಎಷ್ಟು ಚೆಂಡು ಬರ್ತವೆ? ಕರಣ್ನ ಬಳಿ 12 ಚೆಂಡುಗಳಿವೆ. ಕರಣ್ನ ಬಳಿ ಎಷ್ಟು ಚೆಂಡು ಬರ್ತವೆ? 12 ಚೆಂಡುಗಳು ಇರ್ತಾವೆ. ಹಾಗಾದ್ರೆ ಅವ ಏನ್ ಮಾಡ್ತಾನಂದ್ರೆ ತನ್ನ 4 ಜನ ಸ್ನೇಹಿತರಾದಂತಹ ರಾಮ್, ಗೋಪಾಲ್, ಅಶೋಕ್ ಮತ್ತು ರಾಜುವಿಗೆ ಅವುಗಳನ್ನ ಸಮಭಾಗಗಳನ್ನಾಗಿ ವಿಂಗಡಿಸುತ್ತಾನೆ. ಅದರಲ್ಲಿ 4 ಜನ ಸ್ನೇಹಿತರು ಯಾರು ಇರ್ತಾರೋ? ಮೊದಲನೇದಾಗಿ ರಾಮ್, ಗೋಪಾಲ್, ಅಶೋಕ್ ಮತ್ತು ರಾಜು. ಈ 4 ಜನ ಸ್ನೇಹಿತರಿಗೆ ಏನ್ ಮಾಡಬೇಕು? ನಾವು ಸಮಭಾಗಗಳನ್ನಾಗಿ ಆ ಚೆಂಡುಗಳನ್ನ ಹಂಚುತ್ತಾನೋ. ಒಟ್ಟು ಅವನ ಬಳಿಯಲ್ಲಿರ್ತಕ್ಕಂಥ ಚೆಂಡುಗಳು ಅಷ್ಟ 12 ಚೆಂಡುಗಳು. ಹಾಗಾದ್ರೆ ಆ ಕರಣ ಅವನ ಪ್ರತಿಯೊಬ್ಬ ಸ್ನೇಹಿತರಿಗೆ ಒಂದೊಂದು ಚೆಂಡನ್ನ ಮೊದಲನೇದಾಗಿ ಹಂಚುತ್ತಾನೋ. ಏನ್ ಮಾಡ್ತಾನೋ? ಪ್ರತಿಯೊಂದು ಚೆಂಡನ್ನ ಮೊದಲನೇದಾಗಿ ಏನ್ ಮಾಡ್ತಾನೋ? ಒಬ್ಬರಿಗೆ ಒಂದೊಂದು ಚೆಂಡುಗಳನ್ನ ಹಚ್ಚುತ್ತಾನೋ. ಆಗ ಮೊದಲನೇದಾಗಿ ಇಲ್ಲಿ ಮೊದಲು ಏನ್ ಮಾಡ್ತಾನವ? ಕರಣ ಮೊದಲನೇದಾಗಿ ಒಂದೊಂದು ಚೆಂಡುಗಳನ್ನ ಎಲ್ಲರಿಗೂ ಏನ್ ಮಾಡ್ತಾನೋ? ಹಂಚಿಕೆಯನ್ನ ಮಾಡ್ತಾನೋ. ಇನ್ನ ಉಳಿದಿರ್ತಕ್ಕಂತಹ ಚೆಂಡುಗಳು ಇನ್ನ ಅವನ ಬಳಿ ಉಳಿದಿರ್ತಕ್ಕಂಥ ಚೆಂಡುಗಳ ಸಂಖ್ಯೆ ಎಷ್ಟು? ಇವ ಎಷ್ಟು ಹಂಚಿಕೆ ಮಾಡಿದವ? ರಾಮ್ ಒಂದ, ಗೋಪಾಲ್ ಒಂದ, ಅಶೋಕ್ ಒಂದು ಚೆಂಡು ಕೊಡ್ತಾನು. ತದನಂತರ ರಾಜುವಿಗೆ ಒಂದು ಚೆಂಡು ಕೊಡ್ತಾನೆ. ಇನ್ನು ಅವನ ಬಳಿ ಉಳಿದಿರ್ತಕ್ಕಂಥ ಚೆಂಡುಗಳು ಎಷ್ಟು? ಒಟ್ಟು 12 ಚೆಂಡುಗಳು ಇರ್ತಾವೆ. ಆ 12ರಲ್ಲಿ 4
ಪ್ರತಿಯೊಬ್ಬರಿಗೂ ಎರಡು ಎರಡು ಚೆಂಡುಗಳನ್ನ ಏನು ಮಾಡ್ತಾನೆ ಹಂಚಿಕೆಯನ್ನ ಮಾಡ್ತಾನೆ. ಪ್ರತಿಯೊಬ್ಬರಿಗೆ ಏನು ಮಾಡ್ತಾನೆ ಮತ್ತೆ ಎರಡೆರಡು ಚೆಂಡುಗಳನ್ನ ಹಂಚಿಕೆಯನ್ನ ಮಾಡ್ತಾನೆ. ಮೊದಲೇ ಇರ್ತಕ್ಕಂಥ ಚೆಂಡುಗಳ ಸಂಖ್ಯೆ ಎಷ್ಟಿರ್ತೈತಿ 12. ಆ 12 ಚೆಂಡುಗಳನ್ನ ಸಮಭಾಗವನ್ನಾಗಿ 4 ಜನ ಸ್ನೇಹಿತರಿಗೆ ಹಂಚಬೇಕಾದ್ರೆ ಮೊದಲನೇದಾಗಿ ಎಷ್ಟು ಹಂಚ್ತಾನ ಪ್ರತಿಯೊಬ್ಬರಿಗೆ ಒಂದೊಂದು ಚೆಂಡುಗಳನ್ನ ಹಂಚಿಕೆ ಮಾಡಿಕೊಡ್ತಾನೆ. ತದನಂತರ ಎರಡನೇದಾಗಿ ಮತ್ತೆ 4 ಜನ ಸ್ನೇಹಿತರಿಗೆ ಅಲ್ಲಿ ಏನು ಮಾಡ್ತಾನೆ ಸಮಭಾಗವಾಗಿ ಎರಡೆರಡು ಚೆಂಡುಗಳನ್ನ ಮತ್ತೆ ಹಂಚಿಕೆಯನ್ನ ಮಾಡಿಕೊಡ್ತಾನೆ. ಹಾಗಾದ್ರೆ ಕರನಲ್ಲಿ ಇರ್ತಕ್ಕಂಥ ಉಳಿದ ಚೆಂಡುಗಳ ಸಂಖ್ಯೆ ಎಷ್ಟಾಗಿರ್ತೈತಿ ಅವನ ಬಳಿ ಮತ್ತೆ ಎಷ್ಟು ಚೆಂಡುಗಳು ಉಳಿತಾವ 4 ಚೆಂಡುಗಳ ಕರ್ಣನ ಬಳಿ ಉಳಿತವು. ಇದು ಎರಡನೇ ಸಾರಿ ಏನು ಮಾಡ್ತಾನ ಹಂಚಿಕೆ ಮಾಡಿಕೊಟ್ಟಾಗ ಕರ್ಣದಲ್ಲಿ ಉಳಿತಕ್ಕಂತಹ ಚೆಂಡುಗಳ ಸಂಖ್ಯೆ 4 ಚೆಂಡುಗಳು ಮಾತ್ರ ಉಳಿತಾವ. ಇನ್ನು ಕೊನೆಯದಾಗಿ ಮತ್ತೆ ಏನು ಮಾಡ್ತಾನ ಮತ್ತೊಂದು ಬಾರಿ ಪ್ರತಿಯೊಬ್ಬರಿಗೂ ಸಹಿತ ಒಂದೊಂದು ಚೆಂಡುಗಳನ್ನ ಹಂಚಿಕೆಯನ್ನ ಮಾಡ್ತಾನ. ಮೂರನೇ ಬಾರಿ ಏನು ಮಾಡ್ತಾನವ ಪ್ರತಿಯೊಬ್ಬರಿಗೂ ಮತ್ತೆ ಏನು ಮಾಡ್ತಾನೆ ಒಂದೊಂದು ಚೆಂಡುಗಳ ಸಂಖ್ಯೆಯನ್ನ ಹಂಚಿಕೆ ಮಾಡ್ತಾನೆ. ಹಾಗಾದ್ರೆ ಅಲ್ಲಿ ಯಾವ ರೀತಿಯಾಗಿ ಹಂಚಿಕೆ ಮಾಡ್ತಾನಂದ್ರೆ ಅಲ್ಲಿ ಪ್ರತಿಯೊಬ್ಬರಿಗೂ 3 ಚೆಂಡುಗಳನ್ನ ಹಂಚಿಕೆ ಮಾಡ್ತಾನು. ಪ್ರತಿಯೊಬ್ಬರಿಗೆ ಎಷ್ಟು ಚೆಂಡುಗಳನ್ನ ಹಂಚಿಕೆ ಮಾಡ್ತಾನಲ್ಲಿ 3 ಚೆಂಡುಗಳನ್ನ ಹಂಚಿಕೆ ಮಾಡ್ತಾನು. ಹಾಗಾದ್ರೆ ಒಟ್ಟು ಚೆಂಡುಗಳ ಸಂಖ್ಯೆ ಎಷ್ಟಾದ್ರೆ ಎಣಿಸ್ರಿ. ರಾಮ್ ಎಷ್ಟು ಚೆಂಡು ಕೊಡ್ತಾನೋ 1 2 3 ಚೆಂಡ ರಾಮ್ ಕೊಡ್ತಾನ. ಇನ್ನು ತದನಂತರ ಗೋಪಾಲ್ಗೆ ಎಷ್ಟು ಚೆಂಡುಗಳು ಕೊಡ್ತಾನೋ ಅಲ್ಲಿಯೂ ಸಹಿತ 3 ಚೆಂಡುಗಳನ್ನ ಕೊಡ್ತಾನೆ. ಹಾಗಾದ್ರೆ ರಾಮ್ ಮತ್ತು ಗೋಪಾಲ್ಗೆ ಕೊಟ್ಟಂತ ಚೆಂಡುಗಳ ಸಂಖ್ಯೆ ಎಷ್ಟಾಯ್ತು 6 ಚೆಂಡುಗಳು ಆಯ್ತು. ಇನ್ನು ತದನಂತರ ಅಶೋಕನಿಗೆ ಮತ್ತೆ ಎಷ್ಟು ಚೆಂಡುಗಳನ್ನು ಕೊಡ್ತಾನೆ 3 ಚೆಂಡುಗಳನ್ನ ಅಶೋಕನಿಗೆ ಕೊಡ್ತಾನೆ. ಅದೇ ರೀತಿಯಾಗಿ ರಾಜುವಿಗೆ ಎಷ್ಟು ಚೆಂಡುಗಳನ್ನು ಕೊಡ್ತಾನೋ ಮತ್ತೆ 3 ಚೆಂಡುಗಳನ್ನ ಕೊಡ್ತಾನ. ಹಾಗಾದ್ರೆ ಅಶೋಕ ಮತ್ತು ರಾಜುವಿನ ಚೆಂಡುಗಳ ಸಂಖ್ಯೆಯನ್ನು ತೆಗೆದುಕೊಂಡಾಗ ಅಲ್ಲಿ ಎಷ್ಟು ಸಿಕ್ಕಿತು ನಮಗೆ ಮತ್ತೆ 6 ಚೆಂಡುಗಳು ಸಿಕ್ಕವು. ಹಾಗಾದ್ರೆ ಅಲ್ಲಿ ಒಟ್ಟು ಎಷ್ಟು ಚೆಂಡುಗಳು ಅದಿಲ್ಲಿ 12 ಚೆಂಡುಗಳನ್ನ ಏನು ಮಾಡ್ತಾನೆ ಸಮಭಾಗವಾಗಿ ವಿಂಗಡಣೆಯನ್ನ ಮಾಡ್ತಾನೆ. ಹಾಗಾದ್ರೆ ಕರ್ಣನ ಬಳಿ ಇರ್ತಕ್ಕಂಥ ಚೆಂಡುಗಳ ಸಂಖ್ಯೆ ಎಷ್ಟು ಅವನ ಹತ್ರ ಯಾವುದೇ ರೀತಿಯಾಗಿರ್ತಕ್ಕಂತಹ ಚೆಂಡುಗಳು ಇರುವುದಿಲ್ಲ. ಹಾಗಾದ್ರೆ ಅವನ ಬಳಿ ಯಾವುದೇ ರೀತಿಯಾಗಿರ್ತಕ್ಕಂಥ ಚೆಂಡುಗಳು ಇರಂಗಿಲ್ಲ. ಇದೇ ರೀತಿ ಉಳಿದಿರ್ತಕ್ಕಂಥ ಚೆಂಡುಗಳ ಸಂಖ್ಯೆ ಏನು ಅವನಿಗೆ ಸಿಗಂಗಿಲ್ಲ. ಹಾಗಾದ್ರೆ ಇಲ್ಲಿ ಕರ್ಣ ಏನು ಮಾಡ್ತಾನೋ ಸಮಭಾಗಗಳನ್ನಾಗಿ ಯಾವ ರೀತಿ ವಿಂಗಡಣೆ ಮಾಡ್ತಾನೆ ಪ್ರತಿಯೊಬ್ಬರಿಗೆ ಸಹಿತ ಮೊದಲಿಗೆ ಒಂದೊಂದಾಗಿ ಹಂಚ್ಕೋತಾ ಹೋಗ್ತಾನೆ. ತದನಂತರ ಎರಡನೇದಾಗಿ ಮತ್ತೆ ಏನು ಮಾಡ್ತಾನೋ ಎರಡೆರಡು ಚೆಂಡುಗಳನ್ನ ಹಂಚಿಕೆ ಮಾಡ್ತಾ ಹೋಗ್ತಾನೆ. ಕೊನೆಯದಾಗಿ ಬರ್ತಕ್ಕಂಥ 3ನೇ ಸುತ್ತಿನಲ್ಲಿ ಮತ್ತೆ ಏನು ಮಾಡ್ತಾನೋ ಪ್ರತಿಯೊಬ್ಬರಿಗೂ ಸಹಿತ ಮತ್ತೆ ಒಂದೊಂದು ಚೆಂಡನ್ನ ಸೇರಿಸಿದ್ರೆ 3 ಚೆಂಡುಗಳನ್ನ ಹಂಚಿಕೆ ಮಾಡ್ತಾ ಹೋದಾಗ ಅಲ್ಲಿ ಸಮವಾಗಿ ಅವ್ರಿಗೆ ಏನು ಸಿಗುತ್ತೆ ಹಂಚಿಕೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಹಾಗಾದ್ರೆ ಪ್ರತಿಯೊಬ್ಬರಿಗೂ ಸಿಕ್ಕಿರ್ತಕ್ಕಂತಹ ಚೆಂಡುಗಳಷ್ಟ 3 ಚೆಂಡುಗಳು ಪ್ರತಿಯೊಬ್ಬರಿಗೂ ಸ್ನೇಹಿತರಿಗೂ ಸಿಕ್ಕಿರ್ತಕ್ಕಂಥ ಚೆಂಡುಗಳು. ಆದ್ದರಿಂದ 12 ಚೆಂಡುಗಳನ್ನ ಪ್ರತಿ ಗುಂಪಿನಲ್ಲಿ ನಾವೇನು ಮಾಡ್ತೀವಿ 3 ಚೆಂಡುಗಳಂತೆ 4 ಗುಂಪುಗಳಾಗಿ ಹಂಚಲಾಗ್ತತಿ ಅಥವಾ ವಿಂಗಡಿಸಲಾಗ್ತತಿ. ಅಂದ್ರೆ ಪ್ರತಿಯೊಬ್ಬ ಸ್ನೇಹಿತನಿಗೂ ಅಲ್ಲಿ ಇರ್ತಕ್ಕಂತಹ ರಾಮ್, ಗೋಪಾಲ್, ಅಶೋಕ್ ಮತ್ತು ರಾಜು ಈ 4 ಜನ ಸ್ನೇಹಿತರಿಗೆ ಏನು ಮಾಡ್ತಾನೋ 3 ಚೆಂಡುಗಳನ್ನ ಕೊಡ್ತಾನು. ಇನ್ನು ಭಾಗಾಕಾರದ ಚಿಹ್ನೆಯನ್ನ ನಾವು ಭಾಗಾಕಾರದ ಚಿಹ್ನೆ ಯಾವುದನ್ನು ಕರಿತೀವಿ ಇದು ಯಾವ ಚಿಹ್ನೆ ಅಂತ ಹೇಳ್ತೀವಿ ನಾವು ಭಾಗಾಕಾರದ ಚಿಹ್ನೆ. ಭಾಗಾಕಾರದ ಚಿಹ್ನೆಯನ್ನ ಈ ರೀತಿಯಾಗಿ ನಾವು ಗುರುತಿಸ್ತೀವಿ. ಹಾಗಾದ್ರೆ ಇದನ್ನ ನಾವು ಭಾಗಾಕಾರ ರೂಪದಲ್ಲಿ
ಮಾಡ್ತೀವಿ. ತದನಂತರ ಮತ್ತೆ ಏನು ಮಾಡ್ತೀವಿ, 4 ಗುಂಪುಗಳನ್ನು ಅಲ್ಲಿ ಗುರುತಿಸ್ಕೊಂಡು ಬರೀತೀವಿ. ಒಟ್ಟಿನಲ್ಲಿ ಹಂಚಿರ್ತಕ್ಕಂಥ ಚೆಂಡುಗಳ ಸಂಖ್ಯೆ ಎಷ್ಟಿರ್ತದೆ, 3 ಆಗಿರ್ತೈತಿ. ಅಂದ್ರೆ ಪ್ರತಿಯೊಬ್ಬರು ಹಂಚಿರ್ತಕ್ಕಂಥ ಚೆಂಡುಗಳ ಸಂಖ್ಯೆ ಎಷ್ಟಿರ್ತೈತಿ, 3 ಆಗಿರ್ತೈತಿ. ಮೊದಲಿಗೆ ನಾವು ಏನು ಮಾಡ್ಕೊತೀವಿ, ಒಟ್ಟು ಚೆಂಡುಗಳನ್ನ ಒಟ್ಟು ಎಷ್ಟು ಚೆಂಡುಗಳಿವೆ ಎಂಬುದನ್ನು ಮೊದಲಿಗೆ ನಾವು ಏನು ಮಾಡ್ಕೊತೀವಿ, ಬರ್ಕೋತೀವಿ. ಅಂದ್ರೆ ಒಟ್ಟು ಚೆಂಡುಗಳ ಸಂಖ್ಯೆ ಎಷ್ಟಿರ್ತೈತಿ, 12 ಇರ್ತೈತಿ. ತದನಂತರ ಮತ್ತೆ ಏನು ಮಾಡ್ಕೊತೀವಿ, ನಾವು ಭಾಗಾಕಾರದ ಚಿಹ್ನೆಯಲ್ಲಿ ಗುರುತಿಸ್ಕೊಳ್ತೀವಿ. ಆಮೇಲೆ ಅಲ್ಲಿ 4 ಯಾವ ರೀತಿ ಇಟ್ಕೊಂಡ್ವಿ, 4 ಗುಂಪುಗಳನ್ನ ಮಾಡಿದ್ದೀವಿ. ರಾಮಂದ ಒಂದು ಗುಂಪ, ಗೋಪಾಲನ ಒಂದು ಗುಂಪ, ಅಶೋಕಂದ ಒಂದು ಗುಂಪ, ತದನಂತರ ರಾಜುವಿಂದ ಇನ್ನೊಂದು ಗುಂಪ. ಹಾಗಾಗಿ ಆ 4 ಗುಂಪುಗಳ ಸಂಖ್ಯೆಯನ್ನು ನಾವಿಲ್ಲಿ ಬರ್ಕೊಳ್ತೀವಿ. ಇನ್ನು 3 ಯಾವ ರೀತಿಯಾಗಿ ಬಂತು, ಅಲ್ಲಿನ ಚೆಂಡುಗಳನ್ನ ಸಮವಾಗಿ ಹಂಚಿಕೆ ಮಾಡಿದಾಗ ಪ್ರತಿಯೊಂದು ಗುಂಪಿಗೂ ಎಷ್ಟು ಚೆಂಡುಗಳು ಹೋಗ್ತಾವಲ್ಲಿ, 3 ಚೆಂಡುಗಳನ್ನ ನಾವು ಕೊಡ್ತೀವಿ. ಹಾಗಾಗಿ ಭಾಗಾಕಾರದ ರೂಪದಲ್ಲಿ ನಾವೇನು ಮಾಡ್ತೀವಿ, ಈ ರೀತಿಯಾಗಿ ನಾವು ಗುರುತಿಸ್ಕೊಳ್ತೀವಿ. ಇನ್ನೊಂದು ಉದಾಹರಣೆಗೆ ಎರಡನೇದಾಗಿ ಬರ್ತಕ್ಕಂಥ ಇನ್ನೊಂದು ಉದಾಹರಣೆ, ಅದು ಕೂಡ ಸಮಭಾಗಗಳಾಗಿ ವಿಂಗಡಣೆಯನ್ನು ಮಾಡುವುದು. ಯಾವ ರೀತಿಯಾಗಿ ಸಮಭಾಗಗಳನ್ನು ಮಾಡುವುದು ಈಗಾಗಲೇ ನೋಡಿದ್ದೀವಿ. ಹಾಗಾದ್ರೆ ಇದನ್ನೇನಂತೆ ಸರಳವಾಗಿ ನಾವು ಆ ಭಾಗಾಕಾರದ ವಿಧಾನದ ಮೂಲಕ ಏನು ಮಾಡ್ಬೋದು, ಸಮವಾಗಿ ಹಂಚಿಕೆಯನ್ನು ಮಾಡಬಹುದು. ಎರಡನೇದಾಗಿ ಬರ್ತಕ್ಕಂಥ ಉದಾಹರಣೆ ಯಾವುದಂದ್ರೆ, 4 ಜನ, ಅಲ್ಲಿಯೂ ಸಹಿತ 4 ಜನ ಸ್ನೇಹಿತರಿರ್ತಾರೆ. ಅಲ್ಲಿ ಒಂದು ಮಾವಿನ ತೋಟಕ್ಕೆ ಹೋದಾಗ ಅವ್ರು ಏನು ಮಾಡ್ತಾರೆ, ಆ 4 ಜನ ಸ್ನೇಹಿತರು ಸೇರಿ ಮಾವಿನ ತೋಟಕ್ಕೆ ಹೋಗಿರ್ತಾರೆ. ಅಂದ್ರಲ್ಲಿ ಅಲ್ಲಿ ಹೋದಾಗ ಅವರು 32 ಮಾವಿನ ಹಣ್ಣುಗಳನ್ನ ತೆಗೆದುಕೊಳ್ತಾರೆ. ಎಷ್ಟು ಜನ ಸ್ನೇಹಿತರಿರ್ತಾರೋ, 4 ಜನ ಸ್ನೇಹಿತರು. ಅಲ್ಲಿ ಮಾವಿನ ತೋಟಕ್ಕೆ ಹೋದಾಗ ಅವ್ರು ಎಷ್ಟು ಮಾವಿನ ಹಣ್ಣನ್ನು ತೆಗೆದುಕೊಳ್ತಾರೋ, 32 ಮಾವಿನ ಹಣ್ಣುಗಳನ್ನ ತೆಗೆದುಕೊಳ್ತಾರೆ. ಒಟ್ಟು ಎಷ್ಟು ಮಾವಿನ ಹಣ್ಣು ಇರ್ತಾವೋ, 32 ಮಾವಿನ ಹಣ್ಣುಗಳು. ಇಲ್ಲಿಯೂ ಸಹಿತ ಏನು ಮಾಡೋಣ, ಸಮಭಾಗವಾಗಿ ವಿಂಗಡಣೆಯನ್ನ ಮಾಡಬೇಕು. ಈ ಮಾವಿನ ಹಣ್ಣುಗಳನ್ನು ಪ್ರತಿಯೊಬ್ಬರು ಸಮವಾಗಿ ಹಂಚಿಕೊಳ್ಳುತ್ತಾರೆ. ಪ್ರತಿಯೊಬ್ಬರಿಗೂ ದೊರೆಯುವ ಮಾವಿನ ಹಣ್ಣುಗಳ ಸಂಖ್ಯೆ ಎಷ್ಟ, ಅಲ್ಲಿ 4 ಜನ ಏನು ಮಾಡ್ತಾರೋ, ಮಾವಿನ ತೋಟಕ್ಕೆ ಹೋಗಿರ್ತಾರೆ. ಆ ಮಾವಿನ ತೋಟಕ್ಕೆ ಹೋದಾಗ 4 ಜನ ಸೇರಿ ಏನು ಮಾಡ್ತಾರೋ, 32 ಹಣ್ಣುಗಳನ್ನ ತೆಗೆದುಕೊಳ್ತಾರು. ಅದರಲ್ಲಿ 32 ಹಣ್ಣುಗಳನ್ನ ತೆಗೆದುಕೊಳ್ತಾರೆ. ಇಲ್ಲಿ ಸಹಿತ ಎಷ್ಟು ಜನ ಸ್ನೇಹಿತರಿರ್ತಾರೋ, 4 ಜನ ಸ್ನೇಹಿತರಿರ್ತಾರೆ. ಅಲ್ಲಿ ನಾವು ಯಾವ ನೋಡ್ತೀವಿ, ರಾಜು, ರಾಮು, ತದನಂತರ ಮತ್ತೆ ಯಾರು ತೆಗೆದುಕೊಳ್ತೀವಲ್ಲಿ, ಗೋಪಾಲ್ ಮತ್ತು ಅಶೋಕ್. ಇವರೇನ 4 ಜನ ಸ್ನೇಹಿತರಿರ್ತಾರೆ. ಈ 4 ಜನಕ್ಕೆ 32 ಹಣ್ಣುಗಳನ್ನ ಏನಬೇಕು, ಸಮವಾಗಿ ಹಂಚಿಕೆಯನ್ನ ಮಾಡಬೇಕು. ಹಾಗಾದ್ರೆ ಪ್ರತಿಯೊಬ್ಬರಿಗೂ ತರ್ತಕ್ಕಂಥ ಹಣ್ಣುಗಳು ಎಷ್ಟು, ಅಲ್ಲಿ ನಾವು ಎಷ್ಟು ತೆಗೆದುಕೊಳ್ತೀವಿ, ಪ್ರತಿಯೊಬ್ಬರಿಗೂ 8 ಹಣ್ಣುಗಳನ್ನ ತೆಗೆದುಕೊಳ್ತೀವಿ. ರಾಜುಗೆ ಎಷ್ಟು ಬೇಕು, 8 ಹಣ್ಣುಗಳು. ಇಂಥವು
ಸ್ನೇಹಿತರ ಸಂಖ್ಯೆ ಎಷ್ಟು ಜನ ಸ್ನೇಹಿತರು ಇರ್ತಾರಲ್ಲಿ? 1 2 3 ಮತ್ತು ಕೊನೆಯದಾಗಿ 4 ಜನ ಇದ್ದರು ಸ್ನೇಹಿತರು ಇರ್ತಾರೆ. ಹಾಗಾದ್ರೆ ಹಂಚಿಕೊಳ್ಳಬೇಕಾದ ಮಾವಿನ ಹಣ್ಣುಗಳ ಸಂಖ್ಯೆ ಹಂಚಿಕೊಳ್ಳಬೇಕಾದ ಮಾವಿನ ಹಣ್ಣುಗಳ ಸಂಖ್ಯೆ ಮಾವಿನ ಹಣ್ಣುಗಳ ಸಂಖ್ಯೆ ಎಷ್ಟಿರುತ್ತೆ? 32 ಮಾವಿನ ಹಣ್ಣುಗಳು ಇರ್ತಾವೆ. ಇನ್ನು ಕೊನೆಯಲ್ಲಿ ಪ್ರತಿಯೊಬ್ಬರಿಗೂ ದೊರೆಯುವ ಮಾವಿನ ಹಣ್ಣುಗಳ ಸಂಖ್ಯೆ ಪ್ರತಿಯೊಬ್ಬರಿಗೂ ದೊರೆಯುವ ಮಾವಿನ ಹಣ್ಣುಗಳ ಸಂಖ್ಯೆ ಪ್ರತಿಯೊಬ್ಬರಿಗೆ ಮಾವಿನ ಹಣ್ಣುಗಳು ಎಷ್ಟು ಹಣ್ಣುಗಳು ದೊರೆಯುತ್ತವಲ್ಲಿ ಎಲ್ಲವನ್ನು ನೋಡಿದಾಗ ಒಟ್ಟು ಹಣ್ಣುಗಳ ಸಂಖ್ಯೆ ಎಷ್ಟಿರುತ್ತೆ? 32. 32 ನಾವು ಮತ್ತೆ ಏನಾಗ್ತದೆ? ಭಾಗಾಕಾರದ ಚಿಹ್ನೆ ಇಲ್ಲ. ಹಾಗಾದ್ರೆ ಅಲ್ಲಿ ಸ್ನೇಹಿತರ ಸಂಖ್ಯೆ ಎಷ್ಟಿರ್ತದೆ? 4 ಜನ ಸ್ನೇಹಿತರು. ಕೊನೆಯದಾಗಿ ಅಲ್ಲಿ ನಾವು ಏನು ಮಾಡ್ತೀವಿ? ಮತ್ತೆ ಅಲ್ಲಿ ಪ್ರತಿಯೊಬ್ಬರಿಗೆ ದೊರೆತಕ್ಕಂಥ ಹಣ್ಣುಗಳ ಸಂಖ್ಯೆಯನ್ನು ನೋಡ್ತೀವಿ. ಹಾಗಾದ್ರೆ ಪ್ರತಿಯೊಬ್ಬರು ದೊರೆತಕ್ಕಂಥ ಹಣ್ಣುಗಳ ಸಂಖ್ಯೆ ಎಷ್ಟು? 8 ಆಗಿರ್ತೈತಿ. ಈ ರೀತಿಯಾಗಿ ಏನು ಸಮಭಾಗಗಳಾಗಿ ವಿಂಗಡಣೆಯನ್ನ ಮಾಡುವುದನ್ನ ನೋಡಿದ್ವಿ. ಇನ್ನು ಮನೆಯಲ್ಲಿ ನೀವು ಏನು ಮಾಡ್ರಿ? ಮತ್ತೆ ಒಂದು ಅಲ್ಲಿ ಉದಾಹರಣೆಯನ್ನು ನೋಡ್ರಿ. ಚುಕ್ಕೆಗಳನ್ನ ಬಳಸಿ ಭಾಗಾಕಾರ ಮಾಡುವುದು. ಈಗ ಏನು ಮಾಡಿದ್ವಿ? ನಾವು ಸಮವಾಗಿ ಹಂಚಿಕೆ ಮಾಡೋದ್ರ ಬಗ್ಗೆ ನಾವು ಈ ಅವಧಿ ಒಳಗಡೆ ತಿಳಿದುಕೊಂಡವು. ಇನ್ನು ಮುಂದಿನ ಅವಧಿಯಲ್ಲಿ ಬರ್ತಕ್ಕಂಥ ಮುಂದಿನ ಅವಧಿಯಲ್ಲಿ ನಾವೇನು ಮಾಡೋಣ? ಚುಕ್ಕೆಗಳನ್ನ ಬಳಸಿ ಭಾಗಾಕಾರ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನೋದನ್ನ ಮುಂದಿನ ಅವಧಿಯಲ್ಲಿ ತಿಳಿದುಕೊಳ್ಳೋಣ. ನೀವು ಮನೆಯಲ್ಲಿ ಇದೇ ರೀತಿಯಾಗಿ ಇನ್ನೂ ಉದಾಹರಣೆಗಳನ್ನು ಬಿಡಿಸಿ. ಇಲ್ಲಿಗೆ ಏನಾಗ್ತದೆ? ಭಾಗಾಕಾರದ ಮೂಲಕ ಸಮಭಾಗಗಳನ್ನಾಗಿ ವಿಂಗಡಣೆಯನ್ನು ಮಾಡುವುದನ್ನು ನಾವು ಈಗಾಗಲೇ ತಿಳಿದುಕೊಂಡ. ಮನೆಯಲ್ಲಿ ನೀವು ಇದಕ್ಕೆ ಏನು ಮಾಡ್ರಿ? ಇನ್ನೂ 2-3 ಉದಾಹರಣೆಗಳನ್ನು ಬರೀರಿ. ಧನ್ಯವಾದಗಳು.